ಏನೋ ಮಾಡೋದ ಆಯ್ತು. ಊಟ ಆಯ್ತು ಎಲ್ರದ್ದು, ನಂದು ಊಟ ಆಯ್ತು. ಓಕೆ, ಏನ್ ಮಾತಾಡ್ಬೇಕು? ನಮ್ಮ ಶಾರ್ಟ್ ಮೂವಿ ಬಗ್ಗೆ ಮಾತಾಡೋಣ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಪನ್ನಗಾಭರಣ. ನಾನು ಇವತ್ತಿನ ಶಾರ್ಟ್ ಫಿಲ್ಮ್ ಪಂಜರದ ಗಿಳಿ ಅದನ್ನ ನಾನು ಡೈರೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ಇದರಲ್ಲಿ ಆ್ಯಕ್ಟ್ ಮಾಡಿರೋದು ಶ್ರೇಯಾ ಗಮ್ಯ. ಆ್ಯಂಡ್ ಶ್ರೇಯಾ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಕಿರುಚಿತ್ರಗಿಂತ ಶ್ರೇಯಾ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಶಿ ಈಸ್ ಅ ಫೆಂಟಾಬ್ಯುಲಸ್ ಆ್ಯಕ್ಟರ್, ತುಂಬ ಒಳ್ಳೆ ನಟಿ. ಆ್ಯಂಡ್ ನಾನು ಮೊದಲನೇ ಸರಿ ನನಗೆ ಸಿಕ್ಕಿದಾಗ ಇವರು ಆ್ಯಕ್ಟ್ ಮಾಡ್ತಾರೆ ಅಂತ ಹೇಳಿದಾಗ ನಾನು ಇನ್ನೂ ಪ್ರಿಪೇರ್ ಆಗಿ ಬಂದಿರಲಿಲ್ಲ. ನಾನು ಯೋಚನೆ ಮಾಡ್ತೀನಿ, ಹುಡುಗಿ ಹೇಗೆ ಆ್ಯಕ್ಟ್ ಮಾಡ್ತಾಳೆ ನೋಡೋಣ, ಯಂಗ್ಸ್ಟರು ಹೊಸದಾಗಿ ಬಂದಿದ್ದಾಳೆ ಅಂತ. ಬಟ್ ಶಿ ವಾಸ್ ವೆರಿ ಪ್ರೊಫೆಷ್ನಲ್, ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿದ್ಲು. ಆ್ಯಂಡ್ ನಾವು ಯಾವಾಗಲೂ ಹೇಳ್ತೀವಿ, ಒಂದನ್ನ ಒಬ್ಬರು ಆ್ಯಕ್ಟ್ರ್ ಒಂದು ತಲೆಯಲ್ಲಿ ಇಟ್ಕೊಂಡು ಬರ್ತಾರೆ, ಡೈರೆಕ್ಟರ್ ಅದನ್ನ ರೀಮೌಲ್ಡ್ ಮಾಡ್ತಾರೆ. ಸೊ ಯಾವುದೇ ಥರದ್ದು ನಾವು ಚೇಂಜಸ್ ಮಾಡಿದ್ರು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅದ್ರ ಪ್ರಕಾರ ವರ್ಕ್ ಮಾಡೋದಕ್ಕೆ ಪ್ರಿಪೇರ್ ಆಗಿ ಬಂದಂಥ ಆ್ಯಕ್ಟರ್ ಅವಳು. ಆ್ಯಂಡ್ ಎಸ್ಪೆಷಲಿ ನಂದು ಎಮೋಷ್ನಲ್ ಸೀನ್ಸ್ ಇದ್ದಾಗ ಗ್ಲಿಸನ್ ಇಲ್ಲದೆ ಕಣ್ಣೀರನ್ನ ತರಿಸ್ಕೊಂಡಂತ ಆ್ಯಕ್ಟರು. ಎಷ್ಟು ಬೇಕು ಅಂತ ಕೇಳ್ತಾ ಇದ್ದಳು. ಸರ್ ನಾನು ಫುಲ್ ಅಳಬೇಕಾ ಅಥವಾ ಸ್ವಲ್ಪ ಕಣ್ಣಲ್ಲಿ ನೀರಿದ್ರೆ ಸಾಕಾ ಅಂತ. ಹೋಗ್ತಾ ಹೋಗ್ತಾ ನನ್ಗೆ ಈಸಿ ಆಗೋಯ್ತು. ಶ್ರೇಯಾ ನನ್ಗೆ ಸ್ವಲ್ಪ ಕಣ್ಣು ವೆಟ್ಟಾಗಿರ್ಲಿ, ಅಥವಾ ಶ್ರೇಯಾ ಸ್ವಲ್ಪ ಕಣ್ಣೀರು ಜಾಸ್ತಿ ಬರಬೇಕು, ಶ್ರೇಯಾ ಫುಲ್ ಅಳಬೇಕು ಅಂದಾಗೆಲ್ಲ ಅಷ್ಟು ಪ್ರಿಪೇರ್ಡ್ ಆಗಿ ಬರ್ತಿದ್ಲು. ಆ್ಯಂಡ್ ಇನ್ಸ್ಟೆಂಟ್ ಆಗಿ ಕಣ್ಣೀರಾಗ್ಲಿ ಎಮೋಷನ್ಸ್ ಆಗಲಿ ಎಲ್ಲದನ್ನು ತುಂಬ ಚೆನ್ನಾಗಿ ತೊಗೊಂಡ್ಬರ್ತಾ ಇದ್ಲು. ಆ್ಯಂಡ್ ಝೀಗ್ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಶ್ರೇಯಾ ನನಗೆ ಕೊಟ್ಟಿದ್ದಕ್ಕೆ, ಈ ಒಂದು ಶಾರ್ಟ್ ಫಿಲ್ಮ್ ಡೈರೆಕ್ಟ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಹಾಂ, ಸೊ ಪಂಜರದ ಗಿಳಿ ಶಾರ್ಟ್ ಫಿಲ್ಮ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ಏನಕ್ಕೆ ಆ ಕಂಟೆಂಟ್ ಚೂಸ್ ಮಾಡಿದೆ ಅಂತ ಹೇಳಿದ್ರೆ, ಒಂದು ಈ ಆಕ್ಟರ್ಸ್ಗೆಲ್ಲ ಒಂದು ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಸಿಕ್ಕಿತ್ತು. ಏನು ಅಂದ್ರೆ ಒಂದು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿದ್ರು, ಸ್ಟೇಜ್ ಆಕ್ಟಿಂಗ್ ಏನು ಅಂತ ಗೊತ್ತಿತ್ತು. ನೆಕ್ಸ್ಟ್ ಒಂದು ಟೆಲಿವಿಷನ್ ಅಲ್ಲಿ ಆಕ್ಟ್ ಮಾಡಿದ್ರು, ಅದನ್ನ ನಾವು ಕೂಡ ಹೋಗಿ ನೋಡಿದ್ವಿ ಸೆಮಿಫೈನಲ್ಸ್ ಅಲ್ಲಿ. ಸೊ ಅದರಲ್ಲಿ ಟೆಲಿವಿಷನ್ ಆಕ್ಟಿಂಗ್ ಹೇಗೆ ನಡೆಯುತ್ತೆ, ಅದ್ರ ಇದರದ್ದು ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ. ಸೊ ಇದೆಲ್ಲದಕ್ಕೂ ವಿಭಿನ್ನವಾಗಿ ಸಿನಿಮಾ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅನ್ನೋದನ್ನ ಎಕ್ಸ್ಪೀರಿಯನ್ಸ್ ಕೊಡ್ಬೇಕಾಗಿತ್ತು ನಾನು. ಸೊ ಒಂದು ಸಟಲಿಟಿ ಇರುತ್ತೆ ಸಿನಿಮಾಲಿ, ಸೊ ಅದನ್ನ ನಾನು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಮಾಡಬೇಕಾಯ್ತು. ಹಾಗಾಗಿ ನಾನು ಈ ಕಥೆ ಚೂಸ್ ಮಾಡಿದೆ. ಅಂಡ್ ಅಷ್ಟೇ ರಿಯಲಿಸ್ಟಿಕ್ ಆಗಿ ಶೂಟ್ ಮಾಡಬೇಕು ಅನ್ನೋದನ್ನು ನನ್ನ ತಲೆಯಲ್ಲಿ ಇತ್ತು. ಅಂಡ್ ಅಷ್ಟೇ ಸಟಲ್ ಆಗಿ ಎಮೋಷನ್ಸ್ ನ ಅವರು ಪೋರ್ಟ್ರೇ ಮಾಡಬೇಕು ಅನ್ನೋದು ನನಗೆ ಇತ್ತು. ಸೊ ಓವರ್ ಆಲ್ ಎಕ್ಸ್ಪೀರಿಯನ್ಸ್, ಈಗ ಮಹಾನಟಿ ಫಿನಾಲೆ ಆಗ್ತಾ ಇದೆ. ಸೊ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಒಬ್ರು ಆಕ್ಟರ್ ಸಿಗ್ಬೇಕು ಅಂತ ಹೇಳಿದ್ರೆ ಥಿಯೇಟರ್ ಸ್ಟೇಜ್ ಆಕ್ಟಿಂಗ್ ಆಗಲಿ, ಟೆಲಿವಿಷನ್ ಆಕ್ಟಿಂಗ್ ಆಗಲಿ, ಸಿನಿಮಾ ಆಕ್ಟಿಂಗ್ ಆಗಲಿ, ಈ ಮೂರನ್ನು ಎಕ್ಸ್ಪೀರಿಯನ್ಸ್ ಅವ್ರು ಸಿಗ್ಲಿ ಅನ್ನೋ ಒಂದು ತಲೆ ಇಟ್ಕೊಂಡು ಈ ಕಥೆನ ನಾನು ಚೂಸ್ ಮಾಡ್ಕೊಂಡು. ಥ್ಯಾಂಕ್ ಯು. ಇಲ್ಲ, ಇದು ಝೀಯಿಂದ ಕಾಲ್ ಬಂದಾಗ ಈ ಥರದ್ದೊಂದು ಶಾರ್ಟ್ ಫಿಲ್ಮ್ ಮಾಡಿ ಅಂತಂದ್ರು. ಅಂದರೆ ಕಂಟೆಂಟ್ ಅದನ್ನು ನಮಗೆ ಆಯ್ಕೆ ಬಿಟ್ಟಿತ್ತು. ಈ ರೀತಿದು ಒಂದು 4-5 ಕಂಟೆಂಟ್ ಇದೆ, ನೀವೊಂದು ಮಾಡಬೇಕು ಅಂತಂದಾಗ ಸರಿ ಅಂತಂದಾಗ ನಮಗೆ ಏನಾಗಿರುತ್ತೆ, ಇವರು ಬೇಸಿಕಲಿ ಸ್ಟೇಜ್ ಮೇಲೆ ಮಾಡಿರ್ತಾರೆ. ಅಂದರೆ ಕ್ಯಾಮ್ರಾ ಫಿಯರ್ ಇರೋಲ್ಲ ಇವರಿಗೆ, ಕ್ಯಾಮ್ರಾ ಹೈಡ್ ಆಗಿರುತ್ತೆ, ಎಲ್ಲಿಂದ ಕ್ಯಾಪ್ಚರ್ ಮಾಡ್ತಾರೆ ಗೊತ್ತಲ್ಲ. ಸ್ಟೇಜ್ ಮೇಲೆ ಬಂದು ಒಟ್ಟಿಗೆ ಆ್ಯಕ್ಟ್ ಮಾಡ್ತಾರೆ. ಬಟ್ ಸಿನಿಮಾದಲ್ಲಿ ಏನಾಗುತ್ತೆ ಅಂತಂದರೆ ನಾವು ಇಟ್ಟಿರೋ ಫ್ರೇಮಿಗೆ, ಆಮೇಲೆ ನಾವು ಕೊಟ್ಟಿರೋ ಪೊಸಿಷನ್ಗೆ ಫ್ರೇಮ್ ಒಳಗಡೆ ಕೆಲಸ ಮಾಡಬೇಕಾಗ್ತದೆ. ಅಂದ್ರೆ ಲೈಟಿಂಗ್ ತಗೊಬೇಕು, ಹೀಗೆ ನಿಲ್ಲಬೇಕು, ಸ್ವಲ್ಪ ಹಿಂದೆ ಮುಂದೆ ಅದ್ರ ಹೋಗಿ ಇದಾಗುತ್ತೆ. ಈ ಟೆಕ್ನಿಕಲ್ ಪಾರ್ಟನ್ನು ಅವ್ರ ಜೊತೆ ಹೇಳ್ಕೊಂಡು ಅದಾದಮೇಲೆ ಸಿನಿಮಾದಲ್ಲಿ 3 ಸ್ಟೇಜಸ್ ಇದೆ. ಅಂದರೆ ಒಂದು ಸೈಲೆಂಟ್ ಆಗಿ, ಅಂದರೆ ವಿತೌಟ್ ಎ ಡೈಲಾಗ್ ಎಕ್ಸ್ಪ್ರೆಷನಲ್ಲಿ ಒಂದು ಕ್ಯಾಪ್ಚರ್ ಮಾಡುವಂಥದ್ದು, ಇನ್ನೊಬ್ರು ಎಕ್ಸ್ಪ್ರೆಷನ್ಗೆ ಕೇಳಿಸ್ಕೊಂಡು ಅಭಿನಯಿಸುವಂಥದ್ದು, ಇನ್ನೊಂದು ಮಾತಿನ ಮುಖಾಂತರ ಎಕ್ಸ್ಪ್ರೆಸ್ ಮಾಡುವಂಥದ್ದು. ಈ 3 ಸ್ಟೇಜನ್ನು ಇಟ್ಟಿದೆ. ಅದನ್ನು ವರ್ಷ ಡಿಗ್ರಾಜ್ ಅವರು ತುಂಬ ಚೆನ್ನಾಗಿ ಮಾಡಿದ್ರು. ಆನಂತರದ್ದು ಏನು ಅಂತಂದರೆ, ಪ್ರತಿ ಶಾರ್ಟ್ಗೂ ನಮಗೆ 1/2 hour 1 hour ಟೈಮ್ ಇರುತ್ತೆ. ಇವ್ರು ಸ್ಟೇಜ್ ಮೇಲೆ ಮಾಡುವಾಗ ಏನಾಗಿರುತ್ತೆ, ಒಂದು ಸತಿ ಆನ್ ಆಯಿತು ಅಂತಂದರೆ ಕಂಟಿನ್ಯೂಸ್ ಆಗಿರುತ್ತೆ, ಒಂದು ಸ್ಟ್ರೆಚಲ್ಲಿ ಇರುತ್ತೆ. ಇಲ್ಲಿ ಏನಾಗುತ್ತೆ, ಶಾರ್ಟ್ ಟು ಶಾರ್ಟ್ ಅರ್ಧ ಇರುತ್ತೆ. ಆ ಮೂಡಲ್ಲಿ ಇಟ್ಕೊಂಡು ಅದು ಮಾಡೋದು ಇರುತ್ತಲ್ಲ, ಆ ಲರ್ನಿಂಗ್ ಪ್ರೊಸೆಸ್ಸನ್ನು ನಾವು ಅವ್ರ ಜೊತೆ ಹಂಚ್ಕೊಂಡ್ವಿ. ತುಂಬ ಚೆನ್ನಾಗಿ ಮಾಡಿದ್ರು. ಇಲ್ಲ, ನಾನು ಮಾಡಿದಾಗ ಮಾಮೂಲಿ ಕನ್ನಡನೇ ಇತ್ತು. ಆಮೇಲೆ ಅವ್ರದ್ದು ಸ್ಲ್ಯಾಂಗ್ ಕೇಳಿದೆ. ಯಾಕೆಂತಂದ್ರೆ ಈಗ ಅವರು ಆ ಉತ್ತರ ಕರ್ನಾಟಕ ಸ್ಲ್ಯಾಂಗಿಂದ ನಾರ್ಮಲ್ ಆಗಿ ಮಾತಾಡ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಎಮೋಷನ್ ಹೈಡ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಅದನ್ನ ಇಲ್ಲ ನಿಮ್ಮ ಸ್ಲ್ಯಾಂಗಲ್ಲೇ ಮಾಡಿ, ಅದು ತುಂಬ ಚೆನ್ನಾಗಿ ರೀಚ್ ಆಗುತ್ತೆ ಅಂತ ಹೇಳಿ ಅದಕ್ಕೆ ಅವರು ಅದೇ ರೀತಿ ಪ್ರಿಪೇರ್ ಆಗ್ತಾರೆ. ಇಲ್ಲ, ಇಲ್ಲ, ನನಗೂ ಕೂಡ ಗೊತ್ತಿರಲಿಲ್ಲ. ಫಸ್ಟ್ ಹೋದ್ವಿ 5 ಜನದಲ್ಲಿ ಒಬ್ರಿಗೆ ಮಾಡಬೇಕು ಅಂತಂದ್ರೆ ಯಾರು ಅಂತ ಕೂಡ ನಮಗೆ ಗೊತ್ತಿರಲಿಲ್ಲ.
ಸೊ ಒಂದ್ಸಲ ನಾನು ಕಂಟೆಂಟ್ ಪ್ರೆಸೆಂಟ್ ಆದ್ಮೇಲೆ ಅದು ಅವ್ರು ಇಲ್ಲ ಇದು ವರ್ಷ ಅವ್ರು ತುಂಬಾ ಚೆನ್ನಾಗಿ ಸೂಕ್ತ ಆಗ್ತಾರೆ ಅಂತ ಆನಂತರ ಅವ್ರು ನನಗೆ ಕೊಟ್ಟಾಗ ಸೊ ಇವ್ರಿಗೆ ಏನೇನು ಚೇಂಜಸ್ ಮಾಡಿ ಮಾರ್ಪಾಡು ಮಾಡ್ಬೋದು ಅವ್ರು, ಯಾಕಂದ್ರೆ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಾ ಇರ್ತಾರೆ, ಎಷ್ಟಾಗುತ್ತೋ ಅಷ್ಟು ಅವ್ರಿಗೆ ಕಂಫರ್ಟ್ ಆಗ್ಬೇಕಂದ್ರೆ ಲ್ಯಾಂಗ್ವೇಜ್ ತುಂಬಾನೇ ಇದಾಗುತ್ತೆ. ಸೊ ಹಂಗಾಗಿ ಅವ್ರಿಗೋಸ್ಕರ ಸಣ್ಣ ಪುಟ್ಟ ಮಾರ್ಪಾಡು ಮಾಡಿ ಮಾಡೋದು.